ಇವತ್ತು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ನವನಹಳ್ಳಿ ತಾಂಡದಲ್ಲಿ ಬಂದಿದ್ದೇವೆ. ನೋಡ್ರಿ, ಇವತ್ತು ಇಲ್ಲಿನ ಸಾರ್ವಜನಿಕರು ಕುಡಿಯುವ ನೀರಿನ ಸಮಸ್ಯೆ ಮತ್ತು ಬೀದಿ ಲೈಟಿನ ಕಂಬದ ಸಮಸ್ಯೆ ಅಂತೇಳಿ ಪರದಾಡ್ತಾ ಇದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಸಾರ್ವಜನಿಕರ ಒಂದು ಆಕ್ರೋಶ. ನೋಡಿ, ಇಲ್ಲಿ ಕುಡಿಯುವ ನೀರಿನ ಟಾಕಿ ಇದೆ. ನೋಡಿ, ಇದಕ್ಕೆ ನಲ್ಲಿ ಇಲ್ಲ. ಇಲ್ಲಿ ನಲ್ಲಿ ಇಲ್ಲ. ಈಗ ನೋಡ್ರಿ, ಇಲ್ಲಿ ನಲ್ಲಿ ಇಲ್ಲ, ಇಲ್ಲಿ ನಲ್ಲಿ ಇಲ್ಲ. ಇದು ಕುಡಿಯುವ ನೀರಿನ ಟಾಕಿಯ ವ್ಯವಸ್ಥೆ ಇರೋದು ಈ ತಾಂಡದಲ್ಲಿ. ಇದು ಒಂದೇ ಕುಡಿಯುವ ನೀರಿನ ವ್ಯವಸ್ಥೆ. ಇಲ್ಲಿನ ಸಾರ್ವಜನಿಕರ ಸಮಸ್ಯೆ ಏನಂದರೆ, ಇದರ ಸಂಬಂಧಪಟ್ಟ ಅಧಿಕಾರಿಗಳು ಓಕಳಿ ಗ್ರಾಮ ಪಂಚಾಯತಿಯಲ್ಲಿನ ಇರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಸಾರ್ವಜನಿಕರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಸಾರ್ವಜನಿಕರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಕುಡಿಯುವ ನೀರಿನ ಸಲುವಾಗಿ ಏನಿಲ್ಲಿ ಪರದಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಟಾಕಿ ಮಗಲ ಇಷ್ಟೊಂದು ಹುಲ್ಲುಗಳಾಗಿದ್ದಾವೆ. ಇಲ್ಲಿ ಹಾವುಗಳು ಓಡಾಡ್ತಾ ಇದ್ದಾವೆ. ಮಕ್ಕಳು ಮತ್ತು ಇಲ್ಲಿನ ಸಾರ್ವಜನಿಕರು ಕುಡಿಯುವ ನೀರಿನ ಸಲುವಾಗಿ ತಂದು ಒಯ್ಲಕ್ಕೂ ಕೂಡ ಭಯ ಭೀತಿ ಹುಟ್ಟಿದೆ ಅಂತೇಳಿ ಇಲ್ಲಿನ ಸಾರ್ವಜನಿಕರು ಒಂದು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಮ್ಮ ಜೊತೆಗೆ ಸಾರ್ವಜನಿಕರು ಇದ್ದಾರೆ, ಮಾತಾಡ್ಸೋಣ. ಹೇಳಮ್ಮ, ಏನಾಗ್ಯದ? ನೋಡ್ರಿ, ನಾವು ಓಕಳಿ ಪಂಚಾಯತಿಗೆ ಅದೊಂದ್ ದಿನ ಆಯ್ತ್ರಿ. ನನ್ನ ಹೆಸರ ಕಟ್ಟಾಗ್ಯದಂತ ನಾನು ದಂಧೆಗೆ ಹೋಗ್ಬೇಕಂದ್ರೆ ಬಿ ಕಳ್ಸಲಾಗ್ಯಾರಿ. ನಿಮ್ಮ ಹೆಸರ ಕಟ್ಟಾಗ್ಯದಂತ ಹೇಳತ್ತಾರಿ. ಈಗ ಚುಕ್ಕಳು ಸಾಲಿಗೆ ಹೋಗ್ತಾರ್ರಿ. ಸಾಲಿಗೆ ಹೋದ ಬಳಕ ಹಾದ್ಯಾಗ ಎಲ್ಲ ಕಸ ಕಡ್ಡಿ ಎಲ್ಲ ಹುಲ್ಲ ಅದಾರಿ, ಹಾವ ಬಿದ್ದಿತ್ತಾರಿ. ಅದಕ್ಕೆ ನಾವು ಏನು ಮಾಡತ್ತೀರಿ, ಹಸನ್ ಮಾಡ್ಬೇಕಂತ ನಾವು ಹೇಳತ್ತಿದ್ದೇವ್ರಿ. ಅದಕ್ಕೆ ಅವ್ರು ಯಾರು ಬಂದು ಕೇರ್ ಮಾಡಲಾಗ್ಯಾರಿ. ನಾವು ಯಾರಿಗಂತ ಹೇಳ್ಬೇಕ್ರಿ? ಒಳಗೆ ಈಗ ಪಂಚಾಯತಿ ಹೋಗ್ತೀವಿ, ಒಂದು ದಂಧೆ ಮಾಡಲಾಗ್ಯಾರ, ನಮ್ಮ ಮಾತು ಏನು ಕೇರ್ ಮಾಡಲಾಗ್ಯಾರ. ಯಾಕಂದರೆ ಇಲ್ಲಿ ಹುಲ್ಲ ಆಯ್ತು, ನೀರಿನ ವ್ಯವಸ್ಥೆ ಇಲ್ಲ, ನಳ ಇಲ್ಲ, ಏನೂ ಇಲ್ಲ. ಓಕಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನವನಹಳ್ಳಿ ತಾಂಡದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಅಲ್ಲಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನೋಡ್ತಾ ಇದ್ದೀರಿ ತಾವು, ನೋಡ್ರಿ, ಇಲ್ಲಿ ಕುಡಿಯೋ ನೀರಿನ ಟಾಕಿ ಇದೆ. ಈ ಟಾಕಿಗೆ ಒಂದು ನಳ ಇಲ್ಲ. ಇಲ್ಲಿ ನೋಡ್ರಿ, ಇದೇ ಹಾದಿನಿಂದ ನಮ್ಮ ಮಕ್ಕಳು ಶಾಲೆಗೆ ಬರ್ತಾ ಇರ್ತಾವ. ಇಲ್ಲಿಂದ ಶಾಲೆಗೆ ಹೋಲಕ ಇಲ್ಲಿಂದ ಮಕ್ಕಳು ಶಾಲೆಗೆ ಹೋಗ್ತಾರೆ ಇಂಥ ರೋಡಿನಲ್ಲಿ. ಇಲ್ಲಿ ಏನಪ್ಪಾ ಅಂದ್ರೆ ಮೊನ್ನೆ ದಿವಸ ಹಾವು ಬಿದ್ದಿದೆ ಅಂತೇಳಿ ಇಲ್ಲಿಂದ ಮಕ್ಕಳಿಗೆ ಭಯ ಭೀತಿ ಹುಡ್ತಾ ಇದಾವೆ. ಇಲ್ಲಿಂದ ಶಾಲೆಗೆ ಮಕ್ಕಳು ಹೋಗ್ಬೇಕು. ನೋಡ್ರಿ, ಇಲ್ಲಿಂದ ಮಕ್ಕಳು ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಇಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತ ಇಲ್ಲಿಂದ ಏನು ಸತತವಾಗಿ ಏನು ಎರಡನೇ ಬಾರಿಗೆ ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂರು ಸಾಹೇಬ್ರೆ, ನಿಮ್ಮ ಮೇಲೆ ಸಾರ್ವಜನಿಕರ ಸ್ವಾಭಿಮಾನ ಬಹಳಷ್ಟು ಗೌರವ ಹೆಚ್ಚಾಗಿದೆ. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ತಾವು ಒಂದು ನಿರ್ಲಕ್ಷ್ಯ ವಹಿಸ್ತಕ್ಕಂಥ ಅಧಿಕಾರಿಗಳೇ ಕೂಡಲೇ ಖಂಡಿಸಿ ಅವರನ್ನು ಅಮಾನತುಗೊಳಿಸಬೇಕು. ಯಾಕಂದ್ರೆ ಸಾರ್ವಜನಿಕರ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಅಂಥದ್ರಲ್ಲಿ ಇಂಥ ಒಂದು ತಾಂಡದಲ್ಲಿ ಇವತ್ತಿನ ಜನರೇಷನ್ ಅಲ್ಲೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ನಳದ ಲೈಟಿನ ಕಂಬದ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಹೋಗ ಬರೋ ರಸ್ತೆಯಲ್ಲಿ ಇಲ್ಲಿ ನೋಡಿ ಅಂಗನವಾಡಿ ಸ್ಕೂಲ್ ಇದೆ. ಇಲ್ಲಿನ ಅಧಿಕಾರಿಗಳು ಯಾರಿದಾರ? ಅದೇ ರೀತಿಯಾಗಿ ಇಲ್ಲಿ ಒಂದು ಸರ್ಕಾರಿ ಶಾಲೆ, ಇದು ಸರ್ಕಾರಿ ಶಾಲೆ ನೋಡ್ರಿ, ಇದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಏನ್ ನಿರ್ಲಕ್ಷ್ಯ ವಹಿಸಿ ಇಲ್ಲಿನ ಬಾತ್ರೂಮ್ ವ್ಯವಸ್ಥೆ ನೋಡ್ರಿ, ಇಲ್ಲಿನ ಬಾತ್ರೂಮ್ ವ್ಯವಸ್ಥೆ ನೋಡ್ರಿ. ಇದು ಇಂಥ ಬಾತ್ರೂಮ್ದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಮಕ್ಕಳು ಓದ್ಬೇಕಾ? ಎಲ್ಲಾ ಬಜೆಟ್ ಬಂದ್ರು ಕೂಡ ನುಂಗಿ ನೀರು ಹಿಡಿದು ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಏನು ಸಾರ್ವಜನಿಕರ ಮಕ್ಕಳಿಗೆ, ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಇವತ್ತೇನು ಬಡ ವಿದ್ಯಾರ್ಥಿಗಳ ಮಕ್ಕಳಿಗೆ ಏನು ಅನ್ಯಾಯ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಕೂಡಲೇ ಎಚ್ಚೆತ್ತುಗೊಳಿಸಬೇಕು. ಇವತ್ತು ಇಲ್ಲಿನ ಸಾರ್ವಜನಿಕರ ಸಮಸ್ಯೆಗಳು ನೀವೇ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಇದು ಬಾತ್ರೂಮ್ ವ್ಯವಸ್ಥೆ ನೋಡ್ರಿ. ಇಲ್ಲಿ ಮಕ್ಕಳಿಗೆ ಇದು ಬಾತ್ರೂಮ್ ವ್ಯವಸ್ಥೆ ಹೆಂಗಿದೆ ನೋಡ್ರಿ, ಬರ್ರಿ ತೋರಿಸ್ತೀನಿ. ಈಗ ಪೂರ್ತಿ ಒಳಗಡೆ ನೋಡ್ರಿ ಕುಡಿಯೋ ನೀರು. ಇಲ್ಲಿ ಬಾತ್ರೂಮ್ ನೋಡ್ರಿ, ನೀರಿಲ್ಲ. ಇಲ್ಲಿ ನೋಡ್ರಿ, ಇದು ಗಲೀಜು ನೋಡ್ರಿ. ಇದು ಯೂಸ್ ಆಗಂತ ಬಾತ್ರೂಮ್. ಇಂಥ ಮಕ್ಕಳಿಗೆ ಏನಪ್ಪಾ ಅಂದ್ರ ಇಲ್ಲಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ಯಾರು ಕೇಳುವವರು ಇಲ್ಲ. ಇಲ್ಲಿ ಕುಡಿಯೋ ಮಕ್ಕಳದು ಒಂದು ಶಾಲೆ ಮಕ್ಕಳಿಗೆ, ಅಂತ ಸಣ್ಣ ಮಕ್ಕಳಿಗೆ ಇದು ಕುಡಿಯೋ ನಲ್ಲಿ ಅಂತೆ. ಇಂಥ ವ್ಯವಸ್ಥೆ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ತಾವೇನ್ ಮಾಡ್ತಾ ಇದ್ದೀರಿ ನೋಡಿ. ಅದೇ ರೀತಿಯಾಗಿ ಈ ಒಂದು ನಾಲಿ ವ್ಯವಸ್ಥೆ ನೋಡಿ, ಇಲ್ಲಿ ನಾಲಿ ಮಾಡಿದಾರ, ಯಾವುದೇ ಒಂದು ಕ್ಲೀನಿಂಗ್ ಇಲ್ಲ. ಇಲ್ಲಿ ನೀವು ನೋಡ್ರಿ, ಮತ್ತೆ ಇದು ಒಂದು ಹೈಮ್ಯಾಕ್ಸ್ ಇದೆ. ಈ ಹೈಮ್ಯಾಕ್ಸ್ ನೋಡ್ರಿ, ಅಲ್ಲಿನ ವ್ಯವಸ್ಥೆ ಕೆಟ್ಟೋಗಿ ಸುಮಾರು ದಿನಗಳಾಯ್ತಂತ. ಯಾವ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಒಡೆದೋಗಿದೆ.
ಸುಮಾರು ಒಂದು ಯಾವ ಚಲನೆ ಇಲ್ಲ ಮತ್ತೆ ಗುಡಿದ ವ್ಯವಸ್ಥೆ 2-3 ಸಲ ಮತ್ತೆ 3 ಸಾಹೇಬ್ರಿಗೆ ಹೇಳಿದೆವು ಅಂದ್ರೂ ಏನು ಕೇರ್ಲೆ ಮಾಡಲ್ಲ ಸರ್ ಅವ್ರ ಡಾಕ್ಯುಮೆಂಟ್ಸ್ ಅಷ್ಟು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಕೊಟ್ಟು ಬಂದಿದ್ದೇವೆ ಹುಬ್ಬಳ್ಳಿ ಪಂಚಾಯತ್ನಿಂದ ಅಂದ್ರೂ ಈ ತರ 2-3 ಸಲ ಹೋಗಿ ಬಂದಿದ್ದೇವೆ ಸರ್ ಇದು ಮತ್ತೆ ಬಲ್ಪಿದು ಅರ್ಧ ತಾಂಡದಾಗ ಬಲ್ಪ್ನೂ ಇಲ್ಲ ಸರ್ ಅದು ಮತ್ತೆ ನೋಡ್ರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಏನು ಎಲ್ಲ ಹೇಳಿ ಸಾಕಾಗಿದೆ ಸರ್ ಮತ್ತೆ ಅದು ನೀರಿನ ಕುಡಿಯೋದು ಅದು ಇದು ಹಾಕಂದ್ರೂ ಅದನ್ನು ಒಟ್ಟು ಏನು ಕೇರ್ಲೆಸ್ ಮಾಡಂಗಿಲ್ಲ ಮ್ಯಾಲ ಪೂರಾ ಪೈಪ್ ಹೊಡ್ತಾವ್ರಿ ಮ್ಯಾಲಿನೂ ಅವು ಎಲ್ಲ ಗಲೀಜ್ ನೀರು ಕೆಳಗೆ ಹೊಂಟವ್ರಿ ಅದೇ ನೀರು ಕುಡ್ಲತ್ತಾರ್ರಿ ಜನ ಹೆಂಗ್ ಮಾಡ್ಬೇಕು ಅವ್ರಿಗೆ ಹೇಳೋಣ ನೋಡಾಮಿ ಅನ್ಕೋತ ಹೋತಾರ ಪಂಚಾಯತ್ ಇದ್ರ ಮನೆಗೆಲ್ಲ ಈಗ 3 ಮನೆ ನೀರೇ ಇಲ್ಲ ಅವು ಇಲ್ಲಿ ತುಂಬಲತ್ತಿದ್ದೇವೆ ನಾವು ಹೊರದಿನ ನೀರು ನಾವ್ ಏನ್ ಮಾಡ್ತೀವಿ ಅವ್ರೇನ್ ಹೆಂದ ಬಲಪ್ಪ ಪೂರಾ ಕತ್ಲಾಗಿದ್ದೇವೆ ಇಲ್ಲಿ ಟಾಕಿಗೆ ಏನಪ್ಪ ಅಂದ್ರೆ ನಳನೇ ಇಲ್ಲಲ್ಲ ಅವು ನಳ ಹೋಗಿ ಎಷ್ಟು ದಿವಸ ಐತಿ ನಳ ಹೋಗೇಸಿ 2 ವರ್ಷ ಆಯ್ತು 2 ವರ್ಷ ಆಯ್ತು ಕಂಬಕ್ಕೆ ಲೈಟ್ ಅದಾವ ಬರೀ ಲೈಟ್ ಇಲ್ಲ ಆ ಕಂಬಕ್ಕಿಲ್ಲ